ಕಾಪಾಡಮ್ಮ. ನಿಮಗೆ ಎಲ್ಲ ಗೊತ್ತು. ನನಗೆ ಈ ಜನ್ಮದಲ್ಲಿ ಏನೇನು ಕರ್ಮ ಕಾದಿದ್ಯೋ ಅಂತ ಗೊತ್ತಿಲ್ಲ. ಏನೇ ಇದ್ರೂ ಎಲ್ಲ ಒಳ್ಳೇದು ಮಾಡು ಅಂತ ಕೇಳ್ಕೊತಾ ಇದ್ದೀನಿ ತಾಯಿ. ತುಂಬಾನೇ ಬಿಡ್ಕೊಂಡಿದ್ಯಲ್ವಾ? ಕರ್ಮಗಳು ತುಂಬಾನೇ ಬಾಕಿ ಇದೆ. ಕರ್ಮಗಳನ್ನ ನಾವು ಎದುರಿಸಲೇಬೇಕಲ್ವಾ? ದೇವಿ ಆಶೀರ್ವಾದ ಇದೆ. ಆಯುಷ್ಯ ನಿಂದಾಗಲಿ. ತಗೋ. ಕೃಷ್ಣ ನಿಂತ್ಕೋ. ನಾನು ನಿನ್ನನ್ನೆಪ್ಪ ಕರೆದಿದ್ದು. ನಾನು ಹೇಳಿದ್ನಲ್ಲ, ಎಷ್ಟು ದಿನ ಆಯ್ತಪ್ಪ. ಸರ್ ನೀವೇನು ಸರ್ ಇಲ್ಲಿ? ನನ್ನ ಮಗಳು ಮದುವೆ ಆದ್ಮೇಲೆ ಒಂದು ಹರಕೆ ತೀರ್ಸೋದಿತ್ತಪ್ಪ. ನೋಡು, ಇವಳದ್ದೇ ಆ ಹರಕೆ. ಈ ದೇವರು ತುಂಬಾ ಸತ್ಯವಾದದ್ದಪ್ಪ. ಹರಕೆನ ಹಾಗೆ ಬಾಕಿ ಉಳಿಸ್ಕೋಬಾರ್ದು. ನಿಮ್ಮ ಮಗಳು ಮದುವೆನೂ ಮುಗೀತಾ? ಹೌದಪ್ಪ. ದೇವ್ರೆ, ಜೈಲಿಂದ ನೀವು ಗಿಡ ಕಟ್ ಮಾಡಕ್ಕೆ ಅಂತ ನನ್ನ ಕ್ವಾರ್ಟರ್ಸ್ ಕರೀತಿರ್ಬೇಕಾದ್ರೆ ನಿಮ್ಮ ಮಗಳು ಉಮೇಶ್ ಅಂಕಲ್ ಅಂತ ಕರೆದು ಓಡ್ಬಿಡೋದು ಇನ್ನು ಕಣ್ಣಲ್ಲೇ ಇದೆ. ಅವಳು ನಿನ್ನ ಮರ್ತಿಲ್ಲ. ಮದ್ವೆಗೆ ತುಂಬಾ ಜನನ ಕರೆದಿದ್ವಿ. ಆಮೇಲೆ ಮದ್ವೆಗೆ ನಿನ್ನನ್ನು ಕರಿ ಅಂತ ಹೇಳಿದ್ಲು. ಆದ್ರೆ ನೀನ್ ಎಲ್ಲಿರ್ತೀಯ ಅಂತ ಬಂದು ಹುಡುಕೋದು. ನಿನ್ ಜೊತೆ ಜುವಿನೈಲಲ್ಲಿ ಇದ್ದಂತ ತುಂಬಾ ಜನರನ್ನ ನಾನು ಆಮೇಲೆ ನೋಡಿದೆ. ತುಂಬಾ ಕೇಸ್ಗಳಲ್ಲಿ ಸಿಕ್ಕಾಕೊಂಡ್ರು. ಎಲ್ರಿಗೂ ಎರಡೆರಡು ಹೆಸರುಗಳಿದೆ. ಜಾಕ್ ವಾಸು, ಸ್ಕ್ರೂ ಡ್ರೈವರ್ ಸೀನಾ, ತಿಮಿಂಗ್ಲ ಮಹೇಶ. ನಿನ್ನನ್ನು ಮಾತ್ರ ನಾನು ಆಮೇಲೆ ನೋಡ್ಲೇ ಇಲ್ಲ. ನಿನ್ನ ಬಗ್ಗೆ ಒಂದು ಕೇಸೋ ಕಂಪ್ಲೇಂಟೋ ಯಾವುದೂ ಬರಲಿಲ್ಲ. ತುಂಬಾನೇ ಸಂತೋಷ. ಮತ್ತೆ ನೀನು ಜೈಲ್ಗೆ ವಾಪಸ್ ಬರಬಾರ್ದು ಅಂತ ನಾನು ಹೇಳಿದಂಥ ಅಡ್ವೈಸನ್ನ ನೀನು ಅನುಸರಿಸ್ದೆ. ಗುಡ್. ನಾವಿಲ್ಲೇ ಇದೀವಿ, ನೀನು ಕ್ವಾರ್ಟರ್ಸಿಗೆ ಬಾಪ. ಬೇಡ 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 ಬೇಡ, ಯಾವುದೇ ಸನ್ನಿವೇಶದಲ್ಲೂ ನೀನು ಆ ಕಡೆಗೆ ಬರಲೇ ಕೂಡ್ದು. ಸರಿ, ನಾವು ಹೊರಡ್ತೀವಿ. ಹೌದು, ಈಗ ಎಲ್ಲಿದ್ಯಾ? ಏನ್ ಮಾಡ್ಕೊಂಡಿದ್ಯಾ? ಹೇಳ್ಕೊಳಕ್ಕೇನೂ ಇಲ್ಲ ಸರ್. ತುಂಬ ಕಡೆ ಸುತ್ತಿ ತುಂಬ ಕೆಲಸಗಳನ್ನ ಮಾಡಿ ಎಲ್ಲ ಭಾಷೆಗಳನ್ನ ಕಲ್ತ್ಕೊಂಡೆ. ಎಲ್ಲೂ ನೆಮ್ಮದಿನೇ ಇಲ್ಲ ನನಗೆ. ಈಗಲೂ ಮೇಲೆ ಯಾರೋ ಅಂತ ಪಕ್ಷಿ ಥರ ನನ್ನ ಮನಸ್ಸು ಸುತ್ತಾನೇ ಇದೆ. ಎಲ್ಲ ಬಾಗಿಲುಗಳು ಮುಚ್ಚೇ ಇವೆ, ಆದರೆ ಯಾವುದೂ ಓಪನ್ ಆಗಿಲ್ಲ. ಒಳ್ಳೇದೇ ಆಗುತ್ತೆ. ಆ ದೇವ್ರನ್ನ ಬೇಡ್ಕೊ. ನಿನಗಾಗಿ ಒಂದು ಬಾಗಿಲನ್ನ ಆ ದೇವ್ರು ತೆಗಿತಾನೆ. ಏನು? ಬಾಯಿನ ನೋಡ್ಬೇಕು. ನಿಮ್ಮ ಹೆಸರೇನು? ದೇವಕಿ ಅಮ್ಮ. ಓ, ಬನ್ನಿ. ಹಲೋ. ಹಾ, ಹೇಳ್ತೀನಿ. ಕಬೀರ್ ಬಾಯ್, ಕರೆಂಟ್ ಬಿಲ್ ಕಟ್ಬಿಟ್ಟೆ, ರಾಗಿನ ಮಿಲ್ಲಿಂದ ತಗೊಂಡು ಬಂದ್ಬಿಟ್ಟೆ. ಇನ್ನು ಮಿಕ್ಕಿರೋ ಐಟಮ್ಗಳನ್ನ ತಗೊಂಡ್ಬರೋದಕ್ಕೆ ಯಾರೋ ಕಂಪ್ಲೇಂಟ್ ಕೊಡಕ್ ಬಂದಿದ್ದಾರೆ. ಓ, ಹೇಳ್ತೀನಿ. ಅವ್ರ ರೂಮಲ್ಲಿ ಇಲ್ಲ. ಇಲ್ವಾ? ಅವರಲ್ಲಿ ಅನ್ನದಾನದ ಜಾಗದಲ್ಲಿದ್ದಾರೆ. ಓ, ಇನ್ನೊಂದ್ಸರಿ ಇರೋಣ, ಬರ್ತೀನಿ. ಇಲ್ಲ, ತುಂಬಾ ಚೆನ್ನಾಗಿದೆ. ಇಲ್ಲಿ ಬಾಬಾ ಎಲ್ಲೋ ಹೋಗಿದ್ದಾರೆ, ಏನೋ ಗೊತ್ತಿಲ್ಲ. ಎಲ್ಲೋ ಆ ಕಡೆ ಹೋಗಿ ಬರ್ತೀನಿ ಅಂತ ಹೇಳಿದ್ರು. ಹೊಟ್ಟೆ ತುಂಬಾ ಹಾಕ್ಸ್ಕೊಂತೀನಿ. ಜಾಗಬಿಡಿ. ಸಿಕಂದರ್, ಓ ಸಿಕಂದರ್, ಹೆಸರು ಬದಲಾಯಿಸ್ಕೊಂಡ್ಬಿಟ್ಟವ್ರೆ. ಏನಯ್ಯ, ಬಾಬಾ ಇಲ್ಲಿ ಬಂದಿದ್ರಾ? ಮಕ್ಕಳನ್ನ ಕರ್ಕೊಂಡು ಆಚೆ ಹೋಗಿದ್ದಾರೆ. ಅಯ್ಯೋ, ಅಲ್ಲಿಗೆ ಹೋಗೋ ಅಷ್ಟಲ್ಲಿ ನನ್ನ ಉಸಿರು ನಿಂತೋಗ್ಬಿಡುತ್ತೆ ಅನ್ಸುತ್ತೆ. ಬಾಬಾ ಅಂತ ಹೆಸರು ಹೇಳಿದ್ರೆ ಆಯಸ್ ಜಾಸ್ತಿ ಆಗುತ್ತಲ್ಲ. ಏನಕ್ಕೆ ಸಂದೇಹ? ಅವ್ರಿಲ್ಲ ಅಂದ್ರೆ ನೀನ್ ಇಷ್ಟು ಸುಲಭವಾಗಿ ಬಂದ್ಬಿಡ್ತಾ ಇದ್ದ? ಸಾಕು ಸಾಕು ಸಾಕು. ಆ ಫೋನ್ ತಗೊಂಬರ. ಬಾಯ್, ಒಂದ್ 500 ರೂಪಾಯಿ ಕೊಡಿಲಿ. 500. ತಿಂಗಳ ಬಡ್ಡಿ ಜಾಸ್ತಿ ಬೆಳಿತಿದ್ಯಲ್ಲ ಸುಲೇಮಾನು. ನನ್ ಮಾವನ್ ದುಡ್ಡನ್ನ ನಾನ್ ಖರ್ಚು ಮಾಡಿದ್ರೆ ನಿನ್ಗೇನು? ಇಲ್ಲೋಡು, ನೀನ್ ಲೆಕ್ಕ ಬರ್ಕೊಂಡ್ರೆ ಸಾಕು. ಆಯ್ತು. ಕೊಡಿಲಿ. ತಗೊಳ್ಳಿ. ಕೇಳಿ, ಯಾವಾಗ ವಾಪಸ್ ಬರ್ತೀರಾ? ಈ ದಂಡ್ಪಿಂಡಗೆ ಒಂದು ಹುಡುಗಿ ಮದ್ವೆ ಮಾಡಿಸೋ ಬದಲು ಬಾಬಾ ಒಂದು ಹಸುನಾದ್ರೂ ಸಾಕೊಂಡಿದ್ದಿದ್ರೆ ದಿನಕ್ಕೊಂದು 5 ಲೀಟರ್ ಹಾಲಾದ್ರೂ ಕೊಡ್ತಿದ್ದೇನೋ.
ಅಲ್ಲ ಇಬ್ರಾಹಿಂ. ಯಾ ಅಲ್ಲಾ ಅಕ್ಬರ್. ಅಲ್ಲ ನೀನೇ ಕಾಪಾಡಬೇಕು. ಈ ಮಕ್ಕಳಿಗೆ ಒಳ್ಳೆ ಆರೋಗ್ಯ ಮತ್ತೆ ಆಯಸ್ಸು ಕೊಟ್ಟು ಕಾಪಾಡು. ಕಂಪ್ಲೇಂಟ್ ಕೊಡೋದಕ್ಕೆ ಒಬ್ರು ಎಲ್ಲಾರನ್ನೂ ಊಟ ಮಾಡ್ಕೊಂಡು ಹೋಗೋದಿಕ್ಕೆ ಹೇಳು. ಹಾಗೆ ಊಟ ಮಾಡ್ಕೊಂಡು ಹೋಗೋವಾಗ ಒಂದು 500 ರೂಪಾಯಿ ಕೊಟ್ಟು ಕಳಿಸ್ಬೇಕು. ನನ್ಗಿವಾಗ ಒಬ್ಳು ಮೊಮ್ಮಗಳು. ಅವಳಿಗಿವಾಗ 16 ವರ್ಷ ಆಗ್ತಿದೆ. SSLCನಲ್ಲಿ A ಕ್ಲಾಸಲ್ಲಿ ಪಾಸ್ ಆಗಿದ್ಲೋಳು. ಹೊಸ ಯೂನಿಫಾರ್ಮು, ಚಪ್ಪಲಿ, ಛತ್ರಿ, ಬ್ಯಾಗು ತಗೊಂಡು ತುಂಬಾ ಸಂತೋಷದಿಂದ ಸ್ಕೂಲ್ಗೆ ಹೋಗಿದ್ಲು. ವಾಪಸ್ ಬರೋವಾಗ ಯಾರು ಕಿಡ್ನಾಪ್ ಮಾಡಿದ್ದಾರೆ ಅವಳಿಗೆ. ಮೈಯೆಲ್ಲ ರಕ್ತ ಆಗಿರೋ ಅವಳ ಶರೀರ ನೋಡಿ ತಲೆ ಸೋಗ್ ಬಿದ್ಬಿಟ್ರು. ನನ್ನ ಮಗನೂ ಸೊಸೆನು. ಇವಾಗ ನಾನು ಏನ್ ಮಾಡ್ಲಿ? ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ಬೇಕಿತ್ತು. ಕೊಡೋದಕ್ಕೆ ಒಪ್ಕೊಂಡಿಲ್ಲ. 50,000 ತಗೊಂಡ್ ಬಂದ್ ಸಮಾಧಾನ ಮಾಡಕ್ ಬಂದಿದ್ ಪೊಲೀಸ್ ಅವರೇ. DOSP ಅನಿರುದ್ಧ್ ಸರ್ ಅವ್ರ ಮಗನೇ ಅವನು. ಕಂಪ್ಲೇಂಟ್ ಕೊಟ್ರೆ ನಮ್ಮನ್ನೆಲ್ಲ ಹೊಡೆದಿ ಸಾಯಿಸ್ತೀನಿ ಅಂತ ಹೆದರ್ಸಿದ್ದಾರೆ. ಆ ಹುಡುಗನ ಹೆಸರೇನು ಅಂತ ಗೊತ್ತಾ? ಸಾಯಿರಾಮ್. ಯಾ ಅಲ್ಲ, ಒಂದು ದೇವರ ಹೆಸರಿಟ್ಕೊಂಡು ಅವನು ಈ ತರ ಮಾಡದ್ನ. ಅವಳಿರೋ ಪರಿಸ್ಥಿತಿ ನೋಡಕ್ಕಾಗಲ್ಲ. ಗಂಡಾದ್ರೇನು ಹೆಣ್ಣಾದ್ರೇನು ಎಲ್ಲ ಒಂದೇ ಅಲ್ವಾ? ನಾನ್ ಜೀವಂತವಾಗಿರೋವಾಗ್ಲೇ ನನ್ನ ಮೊಮ್ಮಗಳು ಎಲ್ಲಿ ಸತ್ತೋಗ್ತಾಳೇನೋ ಅಂತ ಭಯ ಆಗ್ತಿದೆ. ಕಬೀರ, ಸಿಕಂದರ್ನ ಬರೋದಿಕ್ಕೆ ಹೇಳು.